ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನವರು ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ ಮತ್ತೆ ಟೆಕ್ನಿಕಲ್ ಟ್ರೇಡ್ಸ್ಮೆನ್ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಸ್ಥಳ ಬೆಂಗಳೂರು, ಕರ್ನಾಟಕದಲ್ಲಿರುತ್ತೆ. ಅಪ್ಲಿಕೇಶನ್ನ ನೀವು ಆಫ್ಲೈನ್ ಮುಖಾಂತರ ಕಳಿಸ್ಬೇಕಾಗತ್ತೆ. ನಮಸ್ಕಾರ ವೀಕ್ಷಕರೇ, ವಿಡಿಯೋಗೆ ಸ್ವಾಗತ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನವರು ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ, ಅಪ್ಲಿಕೇಶನ್ ಹೇಗೆ ಹಾಕಬೇಕು, ವಯೋಮಿತಿ ಎಷ್ಟಿರಬೇಕು, ಅಪ್ಲಿಕೇಶನ್ ಕೊನೆಯ ದಿನಾಂಕ ಯಾವುದು, ಇದೆಲ್ಲದರ ಬಗ್ಗೆ ವಿವರಗಳನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಈ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಶುರು ಮಾಡೋಣ. HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನವರು ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ ಮತ್ತೆ ಟೆಕ್ನಿಕಲ್ ಟ್ರೇಡ್ಸ್ಮೆನ್ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. 4 ಹುದ್ದೆಗಳು ಖಾಲಿ ಇರುತ್ತೆ. ಸ್ಥಳ ಬೆಂಗಳೂರು, ಕರ್ನಾಟಕದಲ್ಲಿ. ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ ಹುದ್ದೆ 2 ಖಾಲಿ ಇರುತ್ತೆ. ಟೆಕ್ನಿಕಲ್ ಟ್ರೇಡ್ಸ್ಮೆನ್ ಹುದ್ದೆ 1 ಖಾಲಿ ಇರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆ 1 ಖಾಲಿ ಇರುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂತ ನೋಡೋದಾದ್ರೆ, ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ ಮತ್ತು ಟೆಕ್ನಿಕಲ್ ಟ್ರೇಡ್ಸ್ಮೆನ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ನ ಮೆನ್ಷನ್ ಮಾಡಿರೋದಿಲ್ಲ ನೋಟಿಫಿಕೇಶನ್ ನಲ್ಲಿ. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಡಿಗ್ರಿ ಆಗಿರಬೇಕು ಅಥವಾ ಪೋಸ್ಟ್ ಗ್ರಾಜುಯೇಷನ್ ಆಗಿರಬೇಕು ಅಥವಾ MBA, MSW, MA ಆಗಿರಬೇಕಾಗತ್ತೆ. ಇದಿಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ನ ವಿವರಗಳು. ವಯೋಮಿತಿ ಎಷ್ಟಿರಬೇಕು ಅಂತ ನೋಡೋದಾದ್ರೆ, ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ ಹುದ್ದೆಗಳಿಗೆ 65 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್. 65 ವರ್ಷದವರ ತನಕನೂ ಹಾಕಬಹುದು. ಟೆಕ್ನಿಕಲ್ ಟ್ರೇಡ್ಸ್ಮೆನ್ ಹುದ್ದೆಗಳಿಗೆ ಏಜ್ ಬಾರ್ ಇರೋದಿಲ್ಲ, ಏನು ಮ್ಯಾಕ್ಸಿಮಮ್ ಏಜ್ ಇರೋದಿಲ್ಲ, ಯಾರು ಬೇಕಾದ್ರೂ ಹಾಕಬಹುದು. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ 30 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇರುತ್ತೆ. 18ರಿಂದ 30 ವರ್ಷದವರು ಇದನ್ನ. ಓಕೆನಾ. ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ, SC/ST, PWBD ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. PWBD ಅಂತ ಹೇಳಿದ್ರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಿಲಿಟಿ ಅಂತ ಹೇಳಿ. ನೆಕ್ಸ್ಟ್, ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಫೀಸ್ 500 ರೂಪಾಯಿ ಇರುತ್ತೆ ಎಲ್ಲ ಅಭ್ಯರ್ಥಿಗಳಿಗೆ. ನೆಕ್ಸ್ಟ್, ಟೆಕ್ನಿಕಲ್ ಟ್ರೇಡ್ಸ್ಮೆನ್ ಹುದ್ದೆಗಳಿಗೆ 200 ರೂಪಾಯಿ ಇರುತ್ತೆ ಅಪ್ಲಿಕೇಶನ್ ಫೀಸು. ಆನ್ಲೈನ್ ಅಥವಾ ಚಲನ್ ಮುಖಾಂತರ ನೀವು ಫೀಸ್ನ ಕಟ್ಟಬೇಕು. ಸೆಲೆಕ್ಷನ್ ಪ್ರೋಸೆಸ್ ರಿಟರ್ನ್ ಟೆಸ್ಟ್ ಇರುತ್ತೆ, ಅದಾದ ನಂತರ ಇಂಟರ್ವ್ಯೂ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ಸ್ಯಾಲರಿ ಡೀಟೇಲ್ಸ್ ನೋಡೋದಾದ್ರೆ, ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ ಹುದ್ದೆಗೆ 1,64,560 ರೂಪಾಯಿಗಳಿರುತ್ತೆ ಪರ್ ಮಂತ್ಗೆ ಸ್ಯಾಲರಿ. ಟೆಕ್ನಿಕಲ್ ಟ್ರೇಡ್ಸ್ಮನ್ ಹುದ್ದೆಗೆ 82,280 ಇರುತ್ತೆ ಸ್ಯಾಲರಿ. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗೆ 43,054 ರೂಪಾಯಿ ಇರುತ್ತೆ. ಇದಿಷ್ಟು ಸ್ಯಾಲರಿಯ ವಿವರ. ಅಪ್ಲಿಕೇಶನ್ನ ನೀವು ಆಫ್ಲೈನ್ ಮುಖಾಂತರ ಕಳಿಸ್ಬೇಕಾಗತ್ತೆ. ಅಪ್ಲಿಕೇಶನ್ ಎಲ್ಲಿ ಸಿಗತ್ತೆ ಅಂತ ಹೇಳೋದಾದ್ರೆ, ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು ಅಪ್ಲಿಕೇಶನ್ನ. ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಒಂದು ಪ್ರಿಂಟ್ಔಟ್ ತೆಗೆಸ್ಕೊಂಡು ಎಲ್ಲ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ಪೋಸ್ಟ್ ಮಾಡಬೇಕಾಗತ್ತೆ. ಎಲ್ಲಿಗೆ ಅಂತ ಹೇಳಿದರೆ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ HR, ಹೆಲಿಕಾಪ್ಟರ್ ಡಿವಿಷನ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, PB ನಂಬರ್ 1790, ವಿಮಾನಪುರ ಪೋಸ್ಟ್, ಬೆಂಗಳೂರು 560017ಗೆ 12 ಅಕ್ಟೋಬರ್ ಒಳಗಡೆ ನೀವು ಕಳಿಸ್ಬೇಕಾಗತ್ತೆ ಅಪ್ಲಿಕೇಶನ್. ಅಪ್ಲಿಕೇಶನ್ ಓಪನ್ ಆಗಿ ದಿನಾಂಕ 26/9/2024 ಅಂತ ಹೇಳಿದ್ರೆ ಸೆಪ್ಟೆಂಬರ್ 26ಕ್ಕೆ ಓಪನ್ ಆಗಿದೆ. 12 ಅಕ್ಟೋಬರ್ 2024 ಕೊನೆಯ ದಿನಾಂಕ ಇರುತ್ತೆ. ಅಷ್ಟರೊಳಗಡೆ ನೀವು ಅಪ್ಲಿಕೇಶನ್ನ ಕಳಿಸ್ಬೇಕು. ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಡೀಟೇಲ್ಸ್ ತಿಳ್ಕೊತೀರಾ ಅಂತ ಹೇಳಿದ್ರೆ, HAL-INDIA.co.in ನಲ್ಲಿ ನೀವು ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ತಿಳ್ಕೋಬಹುದು. ನಿಮ್ಗೇನಾದ್ರೂ ಡೌಟ್ಸ್ ಅಥವಾ ಏನಾದ್ರು ಕ್ಲಾರಿಫಿಕೇಶನ್ ಬೇಕು ಅಂತ ಹೇಳಿದ್ರೆ, ಇಮೇಲ್ ID ಇದೆಯಲ್ಲ, ಈ ಇಮೇಲ್ IDಗೆ ನೀವು ಮೇಲ್ ಮಾಡಿ ಕ್ವಶನ್ಸ್ನ ಕೇಳ್ಕೋಬಹುದು. ಅಥವಾ ಅವರು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ, 08022232744 ಅಥವಾ 22322964 ಈ ನಂಬರ್ಗೆ ಕಾಲ್ ಮಾಡಿ ನೀವು ಕ್ಲಾರಿಫಿಕೇಶನ್ನ ತಿಳ್ಕೋಬಹುದು. ಇದಿಷ್ಟು ಜಾಬ್ನ ವಿವರ. ಇನ್ನೂ ಏನಾದರೂ ಕ್ವಶನ್ಸ್ ಇದೆ ಅಥವಾ ಡೌಟ್ಸ್ ಇದೆ ಅಂತ ಹೇಳಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ.